ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ವೈನಾಡ್ಗೆ ಪ್ಲ್ಯಾನ್ ಮಾಡಿದ್ದೀವಿ. ಇದೇನಪ್ಪ ಒಬ್ಬನೇ ಇದ್ದೀನಿ ನಾವು ಅಂತಂದರೆ, ಯೂಶ್ವಲಿ ನಮ್ಮ ತ್ರಿಮೂರ್ತಿ ಬ್ಯಾಚ್ ಇದೆ. ಇವತ್ತು ನಾವು 3 ಜನ ಪ್ಲಸ್ ಬರೀ 3 ಜನ ಹೋಗ್ತಲ್ಲ ಈ ಸಲ. ಇನ್ನೊಬ್ಬ ಫ್ರೆಂಡು ಬರ್ತಿದ್ದಾನೆ, 4ನೇವನು. ಅವನ್ನ ನೋಡಿ ಸರ್ಪ್ರೈಸಾಗಿ ಇಟ್ಟಿರ್ತೀನಿ ಹಂಗೆ. ಅವ್ನು 4ನೇವನ ಮಸ್ಟು. ಇವಾಗ ಇವರಿಬ್ಬರು ಬರ್ತಾರೆ. ಅವರಿಬ್ಬರು ಸಿಕ್ಕಿದ್ಮೇಲೆ ನೋಡೋಣ ಹೆಂಗೆ ಹೋಗೋದು ಏನು ಅಂತ ಗೊತ್ತಾಗುತ್ತೆ. ಒಬ್ಬ ಬಂದ, ಏನಪ್ಪ ಬರ್ತಾವ್ ನೋಡಿ. ಇಸ್ ನೇಮ್ ಇಸ್ ವಾಲಾ. ಎಲ್ಲೋ ಹೋಯ್ತಾ ಇದ್ಯಾ? ಏಯ್ ಇಲ್ಲೇ ಕಡೆ ಬಾರೋ. ನಮ್ಮ 4ನೇ ಪ್ರಜೆ ಅಂತ ಹೇಳಿದ್ನಲ್ಲ, 4ನೇ ಪ್ರಜೆನ ಇವಾಗ ಎಂಟ್ರಿ ಕೊಡ್ತಾ ಇದ್ದಾನೆ ನೋಡಿ. स्वैग से करेंगे सबका स्वागत. ಇವನೇ ನೋಡಿ ನಮ್ಮ 4ನೇ ಪ್ರಜೆ. ಮೇನ್ ಇವರೇ ಟ್ರಾವೆಲ್ಗೆ. ಹೇಳಪ್ಪ ಏನೋ ನಮ್ಮ ಹುಡುಗ ಏನಪ್ಪ ಹೇಳ್ಬೇಕೆ ನಾಚ್ಕತ್ತಾನದು ಏನು. ಇವನಿಗೆ ಬಸ್ಸಲ್ಲಿ ಸೀಟೇ ಕೊಟ್ಟಿಲ್ವಂತಪ್ಪ, ಮಲ್ಕೊಂಬರೋ ಥರ ಬೇಕಂತ. ನಾನು ನೀವು ಟಿಕೆಟ್ ಬುಕ್ ಮಾಡಿ ಏನೋ ಹೇಳ್ತೀರ ಅನ್ಕೊಡ್ರಿ, ಏನ್ರೋ ನೀವು ಮಲ್ಕೊಳ್ಳೋದು ಬುಕ್ ಮಾಡ್ತೀರ ಅನ್ಕೊಂಡ್ರಿ, ಯಾವ್ದು ಕುಂತ್ಕೊಳ್ಳೋದು ಬುಕ್ ಮಾಡ್ಬಿಟ್ಟಿದ್ದೀರ. ಕೊಟ್ಟಿದಾರಲ್ಲ, ಖುಷಿ ಪಡೆಯೋ, ಖುಷಿ ಪಡು. ಏನು ಗೊತ್ತಾ ಗೈಸ್, ಇವಾಗ ಬುಕ್ ಮಾಡಿದ್ದು ಕೇರಳ ಗಾಡಿ ಅಲ್ವಾ. ನಾವು ಹೋಗ್ತಾ ಇವಾಗ ವೀಕೆಂಡು ಹಬ್ಬ ಇರೋದ್ರಿಂದ ನಮ್ಗೆ ಬಸ್ಗಳು ಸಿಕ್ಕಿಲ್ಲ. ಇವಾಗ ಸಿಕ್ಕಿದೆ, ಅವೈಲಬಿಲಿಟಿ ಇದೆ ನಮಗೆ. ಅದರಿಂದ ನಾವು ಇದರಲ್ಲಿ ಹೋಗ್ತಾ ಇದ್ದೀವಿ. ಬರ್ತಾ ಬೇಕಾದ್ರೆ ನೋಡಪ್ಪ, ನಮ್ಮ ಕರ್ನಾಟಕದ ಗಾಡಿ, ನಮ್ಮ ಐರಾವತ ಬುಕ್ ಮಾಡಿದ್ದೀವಿ, ಅದರಲ್ಲಿ ಬರೋಣ. ಮೈಸೂರಿಂದ ಬರ್ತಾ ರಿಟರ್ನ್ವರೆಗೂ ವೆಯ್ಟ್ ಮಾಡಿ, ಅದನ್ನು ತೋರಿಸ್ತೀನಿ, ಬಸ್ತು ಬ್ಲಾಗ್ದು ತೋರಿಸ್ತೀನಿ. ಫಸ್ಟ್ ಇವಾಗ ಹೋಗೋದನ್ನ ನೋಡೋಣ. ಇವಾಗ ನೀರು ತರಕ್ಕೇನೋ ಹೋಯ್ತವ್ರೆ. ನಮ್ಮ ಬಸ್ನ ತೋರಿಸ್ತೀವಿ ಯಾವ್ದು ಮಾಡಿದ್ದೀವಿ ಅಂತ ನೋಡಿ. ಇದೇನೇ ಮಾಡಿರೋದು. ಬಟ್ ನಾವು ವಾಪಸ್ ರಿಟರ್ನ್ ಬರೋದು ಮೋಸ್ಟ್ ಪ್ರಾಬ್ಲಿ ಇದೇ ಇರುತ್ತೆ, ಇದು ಐರಾವತ. ಬಟ್ ಇವಾಗ ಪ್ರೆಸೆಂಟ್ ಹೋಗ್ತಾ ಇರೋದು ಇದು ಕೇರಳ ವೆಹಿಕಲ್. ಅಲ್ಲೂ ಬರ್ತಾಯಿದೆ ನೋಡಿ. ಏನೋ ಬೈ ಮಾಡೋಕ್ಕೆ ಹೋಗೋರೆ, ಏನು ತಗೊಂಡ್ರೆ ಏನೋ ಇಬ್ಬರು ವಾಪಸ್ ಬರ್ತಾರತ್ತಾಗ ಏನೋ ತಗೊಳ್ದೆ, ನೀರು ತಗೊಬರ್ತೀನಿ ಅಂದ್ಬಿಟ್ಟು ಹೋದವ್ರು. ಎಲ್ಲ ಹಿಂಗೆ ಸೆಲ್ಫಿ ಅಣ್ಣ 1 hour ನಿಲ್ಸ್ತಾರಂತಪ್ಪ. ಏನಕ್ಕೆ? ಟಾಯ್ಲೆಟ್ಗೆ, ಊಟಕ್ಕೆಲ್ಲ 1 hour ಬ್ರೇಕ್ ಕೊಡ್ತಾರಂತ ಅಣ್ಣ ಹೇಳ್ತಾವ. ಇವಾಗೆ ಮಾಡ್ಕೊಂಡು ಹತ್ತಿದ್ರೆ ಗೊತ್ತಾ, ಅವ್ರಿಗೇನು ಗೊತ್ತಿಲ್ಲ. ಇವ್ರು ನೋಡಿ ಏನು ಲಾಡೋಣ. ಫೈನಲಿ ಸ್ಟಾರ್ಟ್ ಆಯಿತು ಬಸ್ಸು ಜರ್ನಿ. ಇವಾಗ ಸರ್ ಏನಂತೀರಾ ಈ ಜರ್ನಿ ಬಗ್ಗೆ? ಏನಣ್ಣ, ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ನಮ್ಮ ಬಸ್ಸಲ್ಲಿ ಹೋಯ್ತೀವಿ ಅಂತ. ಬಟ್ ಕೇರಳ ಬಸ್ಸಲ್ಲಿ ತುಂಬ ಬೇಜಾರಾಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಅವ್ರವ್ರಿಗೆ ಹೋಗ್ಮೇಲೆ ಬರಬೇಕಾದ್ರೆ ನಾವು ಅಂಬಾರಿಯಲ್ಲಿ ಎಲ್ಲ ಐರಾವತದಲ್ಲಿ ಬರ್ತೀವಿ ಅನ್ನೋದು ಖುಷಿ ಇದೆ. ಫಸ್ಟ್ ಹೋಗಿ ಕೇರಳದಲ್ಲಿ ಏನು ಅವ್ರು ನೋಡಿ ಹೆಂಗೆ ಗೊತ್ತಿದೆ, ನಾನು ಹೆಂಗೆ ಗೊತ್ತು ನೋಡಿ. ಅವನಾಯಿತು, ಅವನಿದಾಯಿತು, ಹೆಂಗೆ ಗೊತ್ತ. ಇವಾಗ ಬಂತು ಜ್ಞಾನೋದಯ ಆಯಿತು ಅಷ್ಟೇ. ನಮಸ್ಕಾರ. ಹಾಯ್, ಇವಾಗ ಗುಡ್ ಮಾರ್ನಿಂಗು. ಬೆಳಗ್ಗೆ ಬರೀ 7:30 ಇವಾಗ. ಸೊ ಫೈನಲಿ ಇವಾಗ ವೈನಾಡಿದ್ದೀವಿ, ಅಂದರೆ ಕಾಲ್ಪೇಟ ಬಸ್ ಸ್ಟಾಪಲ್ಲಿ ಇದ್ದೀವಿ ಇವಾಗ. ಇಲ್ಲಿಂದ ಇವಾಗ ನಾವು ಮನ್ವಂತವಾಡಿಗೆ ಹೋಗ್ಬೇಕು. ಮನ್ವಂತವಾಡಿ ಅಂತ ನಾವು ರೂಮು, ನಮ್ಮದು ಅಪಾರ್ಟ್ಮೆಂಟು ಅಲ್ಲೇ ಬುಕ್ ಮಾಡಿರೋದು. ನೋಡೋಣ ಇವಾಗ ಇಲ್ಲಿಂದ ಆಟೋ ಹೋಗೋದಾ ಅಥವಾ ಬಸ್ಸಾ ಅಥವಾ 2 ವೀಲರು ಇಲ್ಲೇ ಎಲ್ಲ ಸಿಗ್ತದೆ, ಇಲ್ಲೇ ರೆಂಟ್ ತೊಗೊಳೋದ ನೋಡೋಣ ಹೆಂಗೆ ಅಂತ. ಆಟೋ ಸಿಕ್ತು ನೋಡೋಣ. ಇವಾಗ ರಾಯಲ್ ಬ್ರದರ್ಸ್ ಅಂತ ಬೈಕ್ ರೆಂಟ್ ಜಾಗ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಿದ್ದೆ ಗಣ್ಣಲ್ಲಿದ್ದೀವಿ. ಬೆಳಗ್ಗೆ ಅಣ್ಣ ಒಂದು ಡೇಂಜರಸ್ ಕ್ಯಾನಲ್ಬಿ ಅಂತ ಕೂತವನೆ. ಬಂದಿದ್ದೀವಿ ಇಲ್ಲಿ ಬೈಕ್ ರೆಂಟಲ್ ಹತ್ರ. ಏನಾಯಿತು ಮತ್ತೆ ಎಲ್ಲೋ ಇದ್ಯಾ? ಯಾರು ಬೈಕ್ ರೆಂಟಲ್ ಹತ್ರ ಬಂದಿದ್ದೀನಿ ಅಂದರೆ ಆಗಲೇ ಕೇಳ್ಕೊಡಿ ಇಲ್ವತ್ತೆ ಅಂದ್ಬಿಟ್ಟು ಹೋಯ್ತಾವ್ರೆ. ಬಸ್ಗೆ ವೆಯ್ಟಿಂಗು. ಫೈನಲ್ ಬಂದು ಬಸ್ಸಲ್ಲಿ ಇವಾಗ ನಾವು ಅಪಾರ್ಟ್ಮೆಂಟ್ ಇರೋ ಜಾಗಕ್ಕೆ ಹೋಗ್ಬೇಕು. ಇಲ್ಲಿಂದ ಒಂದು 24 ಕಿಲೋಮೀಟ್ರ್. ಇವಾಗ ರೂಮ್ ಹತ್ರ ಹೋಗ್ಬೇಕು. ಇಲ್ಲಿಂದ ಒಂದು 1 ಕಿಲೋಮೀಟ್ರ್ ಇದೆ. ಆಟೋ ಹೋಗ್ಬೋದಾಗಿತ್ತು,
ಎಲ್ಲ ನೋಡ್ದಂಗೆ ಆಗುತ್ತೆ ಏನೇನು ಹತ್ರ ಇದೆ ನಮಗೆ ಹೋಟೆಲ್ಸ್ ಆಗಲಿ ಬೇರೆ ಬೇಸಿಕ್ ನೀಡ್ಸಿಗೆ ಏನೇನು ಸಿಗುತ್ತೆ ಅಂತ ಅಂಗಡಿಗಳು ನೋಡ್ದಂಗೆ ಆಗುತ್ತೆ. ಆಟೋದವರು ಡೈರೆಕ್ಟ್ ಹೋಗ್ಬಿಡ್ತೀವಿ, ಸ್ವಲ್ಪ ಹಿಂಗೆ ಓಡಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಚರ್ಚು ಏನಿಲ್ಲ ಕಣ್ ಬಾರ, ಇಲ್ಲಿಂದ ಇನ್ನೊಂದು 10 ಕಿಲೋಮೀಟ್ರ್ ಅಷ್ಟೇ, ಜಾಸ್ತಿ ಏನಿಲ್ಲ. ಒಂದು ಸರ್ಪ್ರೈಸ್ ಇದೆ ನೋಡಿ, ರೋಡಲ್ಲಿ ಆನ್ ದ ವೇ ನಡ್ಕೊಂಡು ಹೋಗ್ತಾ ಇದೆ ಹಿಂಗೆ. ಬೆಂಗಳೂರು ಮೈಸೂರು ಎಲ್ಲ ಆಗಿ ಸದ್ಯಕ್ಕೆ ಟ್ರೆಂಡಿಂಗ್ ಇರೋದು ನಮ್ಮ ಭೀಮು ಅಂತ ಇರೋ ಯಾರೋ ರಾಮ ಗೊತ್ತಿಲ್ಲ ಒಟ್ಟು. ಈ ಕಡೆ ಬೋರ್ಡ್ ಹಾಕಿದ್ದಾರೆ. ಬೆಟ್ಟದ ಮೇಲಿದ್ದೀವಿ ಅಂದರೆ ಬೆಟ್ಟದ ಡೌನಲ್ಲಿದೆ ಒಟ್ಟಿನಲ್ಲಿ. ಇದು ಒಟ್ಟಿನಲ್ಲಿ ಕ್ರೇಜಿ ಆಗಿದೆ ಲೊಕೇಶನ್ ಮಾತ್ರ, ಫುಲ್ಲು ಡೌನು ನೋಡಿ. ಡೀಪು ಎಷ್ಟು ಡೌನ್ ಇದೆ ಹಿಂದಗಡೆ ಬ್ಯಾಕ್ ಸೈಡ್. ಇದರಲ್ಲಿ ಇಲ್ಲಿ ನಮ್ಮದು ಅಪಾರ್ಟ್ಮೆಂಟ್ ಇದೆ, ಬುಕ್ ಮಾಡಿರ. ಏನು ಮಳೆ ಬಂದರೆ ಹೇಳು ಐ ನೋಡತ್ತದ್ದು ಇವಾಗ ಮಾತಾಡ್ತಾ ಇಲ್ಲ. ಮಳೆ ಬಂದರೆ ಏನು ಹೇಳ್ದೆ ಹೇಳೋರು? ಮಳೆ ಬಂದರೆ ಫುಲ್ಲು ಜಲಪಾತ ಅಂತೆ, ಇಲ್ಲಿ ನೀರು ಹಿಂಗೆ ಹರ್ಕೊಬತ್ತಾ ಇದ್ರೆ ಇಲ್ಲೇ ಕುತ್ಕೊಬಿಡೋಣ ಅಂತ ಹೇಳ್ದೆ. ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ಯಾಕೋ ಹೇಳಿಲ್ಲ, ಏನಕ್ಕೆ ಅಂತ ಗೊತ್ತಾಗಿಲ್ಲ. ಒಂದು ಜೋಗದ ಜಲಪಾತ ಅಂತೆ. ಎಲ್ಲಿಂದ ಬರ್ತೀಯ ನೀನು ಅಲ್ವಾ? ಹೋಗಿ ಅಗರ್ಬಿಟ್ಟು ನಾವು ವಿತ್ ಕಿಚನ್ ಮಾಡಿದ್ವಿ. ಏನಂದರೆ ಇಲ್ಲಿ ಸಪ್ರೇಟ್ ಕಿಚನ್ ಅಂದರೆ ರೂಮು ಎರಡು ಸಪ್ರೇಟ್ ರೂಮ್ ಬುಕ್ ಮಾಡಿದ್ದೀವಿ. ಅದು ಬಿಟ್ಟು ಇದು ಕಿಚನ್ ಬಂದು ಸಪ್ರೇಟಾಗಿ ಕೊಡ್ತಾರೆ. ಬನ್ನಿ ಕಿಚನ್ ಹೇಗಿದೆ ಅಂತ ನೋಡೋಣ. ಯಾಕಂದರೆ ಇನ್ನೂ ಚೆಕ್-ಇನ್ ಆಗಿಲ್ಲ, ಅವರೆಲ್ಲೋ ಸ್ವಲ್ಪ ಹೋಗಿದ್ದಾರೆ, ಬರ್ತಾರೆ, ಆಮೇಲೆ ಚೆಕ್-ಇನ್ ಆಗಬೇಕು. ಆಮೇಲೆ ತೋರಿಸ್ತೀನಿ ನಮ್ಮದು ರೂಮ್ ಹೇಗಿದೆ ಅಂತ. ಇವಾಗ ಕಿಚನ್ ಹೇಗಿದೆ ನೋಡೋಣ ಬನ್ನಿ. ನೋಡಿ ಅದು ಕಿಚನ್. ಹಾಂ, ಏನು ಫ್ರಿಜ್ಜು ಇದೆ. ಮತ್ತು ಐಟಮ್ ನಮ್ಮದಲ್ಲ, ಯೂಸ್ ಮಾಡ್ಬೋದೇನೋ ಗೊತ್ತಿಲ್ಲ, ನಾವೇ ತಗೊಂಬಂದು ಯೂಸ್ ಮಾಡೋದು. ಒಟ್ಟು ಚೆನ್ನಾಗಿದೆ, ಸಾಕು. ಅದು ಬಿಟ್ಟರೆ ನೋಡಿ ಆಚೆ ಇದು ಇಲ್ಲಿ ಬಂದು ನೋಡಿ ಹೆಂಗಿದೆ, ಫುಲ್ ಸುತ್ತಲೂ ಗ್ರೀನ್ರಿ. ಫೈನಲಿ ಇವಾಗ ಚೆಕ್-ಇನ್ ಆದ್ವಿ ರೂಮ್ಗೆ. ನೋಡಿ ಫಸ್ಟ್ ಫ್ಲೋರು ನಮಗೆ ರೂಮ್ ಕೊಟ್ಟಿರೋದು. ಬನ್ನಿ ಇವಾಗ ಹೋಗೋಣ ನಮ್ಮ ರೂಮು ಹೆಂಗಿದೆ ಅಂತ ನೋಡೋಣ. 2 ರೂಮ್ ತೊಗೊಂಡಿರೋದು. ಒಂದು ರೂಮು ನೋಡಿ, ಇಬ್ಬರು ದವಾಕೊಂಡವ್ರೆ. ಅದರ ಕಾಮಿಡಿ ಏನಾಯ್ತು ಗೊತ್ತಾ, ಒಂದು ರೂಮಿಗೆ ಗೀಝರ್ ಕೊಟ್ಟಿಲ್ಲ. ಮಾಮೂಲಿ ರೆಸ್ಟ್ ರೂಮು. ಬನ್ನಿ ಇವಾಗ ನಮ್ಮ ರೂಮ್ಗೆ ಹೋಗೋಣ, ಪಕ್ಕದ ರೂಮ್ ನೋಡಿ. ಇದು ನಮ್ಮ ರೂಮು. ನಮ್ಗೆ ಹೆಂಗೆ ಅಡ್ವಾಂಟೇಜ್ ಸಿಕ್ತು, ಅವರೇ ನನ್ನ ಮಕ್ಕಳು ಹೇಳಿದ್ದು, ನಾವು ತಗೊಳ್ರಿ ಒಳ್ಳೇದಾಯಿತು, ಅದಕ್ಕೆ ಹೇಳೋದು. ನಾವೇನು ಅಪೇಕ್ಷೆ ಪಡಲಿಲ್ಲ, ದೇವರೇ ಕೊಡ್ತಾನೆ ಅಂತ. ನೋಡಿ ಇದೊಂದು ಸಪ್ರೇಟ್ ಬೆಡ್ಡು. ಇಲ್ಲಿ ನಮ್ಮ ವಿನಯನ ಮಲಗಿಸ್ಬಿಡೋದು, ಇಲ್ಲಿ ನಾನು ಮಲ್ಕೊತೀನಿ. ಸ್ವಲ್ಪ ಚಿಕ್ಕದಾಯ್ತು ನನಗೆ, ಸಾಕು ಅನಿಸುತ್ತೆ. ಇದು ನಮ್ಮದು. ಇಲ್ಲಿ ನೋಡಿ ನಮಗೆ ಗೀಜರು ಕೊಟ್ಟಿದ್ದಾರೆ. ಒಂದು ಇಲ್ಲೂ ಸಿಂಕ್ ಇದೆ, ಮತ್ತು ಇದು ಅಷ್ಟೇ ಸಿಂಕ್ ಇದೆ. ಇಲ್ಲಿಂದ ಕಿಟಕಿಯಿಂದ ಆಚೆ ಹೋದರೆ ಹುಳು ದಟ್ಟ ಕಾಡು. ಚೆನ್ನಾಗಿದೆ. ಏನು ಮಾಡ್ತಿದ್ದೆ ಮಹೇಶ? ಬಿಡ ಬೇಡ. ಹಾಂ, ನಮ್ಮ ರೂಮು ಆ ಕಡೆ ಕಿಟಕಿ ಇದೆ. ಹಾಂ, ನಿನಗೇನು ಎಮರ್ಜೆನ್ಸಿ ಇದ್ರೆ ಅಲ್ಲಿಂದ ಇದು ಬರಬೇಡ. ಹಾಂ, ಇಲ್ಲಿಂದ ವಯಸ್ಸ ಅಂತ ಕೂಗಬೇಕು, ನಾನೇ ಬರ್ತೀನಿ. ಯಾವ ಥರ ಕೂಗ್ಲಿ? ಕಾಂತಾರದಲ್ಲಿ ಕೂಗ್ತಾ ಕೂಗ್ಲಾ? ಆ ಥರ ಎದ್ದು ಬರ್ತೀಯ? ಆ ಥರ ಕೂಗಾಕೋ, ಈ ಕಡೆ ಬಂದ್ಬಿಡ್ತೀನಿ. ಎಮರ್ಜೆನ್ಸಿ ಸುಮ್ಮನೆ ಕಲ್ಬಿಟ್ಟಿಯಾ? ಸುಮ್ಮನೆ ಎಮರ್ಜೆನ್ಸಿ ಇರುತ್ತೆ ನಮಗೆ. ಎಮರ್ಜೆನ್ಸಿ ಮಹೇಶ ಹೋಗ್ಬೇಕು ಅಂದರೆ ಡ್ರೆಸ್ಸಸ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಎಲ್ಲ ಹೊರಗಡೆ
ಬ್ಯಾಗ್ ಒಳಗಡೆ ಇದ್ರೆ ಇವಾಗ ಐರನ್ ಮಾಡಿರ್ತೀವಲ್ಲ ಎಲ್ಲ ಹಾಳಾಗ್ಬಿಡುತ್ತೆ. ಅದಕ್ಕೆ ಎತ್ತಿ ಒಳಗಡೆ ನನಗೆ ಬಸ್ಸಲ್ಲಿ ಬೇರೆ ಬಂದಿದ್ದು, ಬೆಡ್ಶೀಟ್ ಬೇರೆ ಎತ್ಕೊಂಡ್ಬಿಟ್ಟಿದ್ದು. ಅದನ್ನ ಹಂಗೆ ಅರ್ಜೆಂಟಲ್ಲಿ ಹಿಡಿದ್ಬಿಟ್ಟು ಕರೆಕ್ಟಾಗಿ ಒಂದು ಸ್ವಲ್ಪ ಹೊತ್ತು ಎದ್ದಿದ್ವಿ ಅಷ್ಟೇ. ಅಲ್ಲಿಂದ ಮೈಸೂರಿಗೆ ಬಂದು ಮಾಡ್ಕೊಂಡವರು ಮತ್ತೆ ಎದ್ದಿದ್ದಿದ್ದೆ ಕೇರಳಕ್ಕೆ ಬಂದ್ಮೇಲೆ. ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದೆ ನಾನು, ನಮ್ಮ ಇನ್ನೊಬ್ಬ. ನೋಡ ಅವ್ನು ಬಂದಮೇಲೆ ನಾವು ಹೋಗೋದು ಫ್ರೆಶ್ ಅಪ್ ಆಗೋಕ್ಕೆ. ಫ್ರೆಶ್ ಅಪ್ ಆಯ್ತು ಇವಾಗ ಫೈನಲಿ. ಇವಾಗ ನೋಡೋಣ ಬ್ರೇಕ್ಫಾಸ್ಟ್ಗೆ ಅಂತ ಹೋಗ್ತಾ ಇದ್ದೀವಿ. ಒಳ್ಳೆ ಕಡೆ ಎಲ್ಲರೂ ಇವಾಗ ಬ್ರೇಕ್ಫಾಸ್ಟ್ ಮಾಡೋದು. ಬಿರಿಯಾನಿ ಸಿಕ್ಕಿದ್ರೆ ಅದೇ ಬ್ರೇಕ್ಫಾಸ್ಟು. ಬೇರೆಯವ್ರ ಥರ ಚಿತ್ರಾನ್ನ ಪೂರಿ ತಿನ್ನೋ ನಮ್ಮ ಮಕ್ಕಳೆಲ್ಲ ನಾವು. ಅದಾದಮೇಲೆ ಇವತ್ತು ವೆಹಿಕಲ್ ಇಲ್ಲ, ವೀಕೆಂಡಾಗಿಂದ ವೆಹಿಕಲ್ಗಳು ಫುಲ್ ಆಗ್ಬಿಟ್ಟಿದೆ, ರೆಂಟೆಡ್ ಸಿಗ್ತಾಯಿಲ್ಲ. ಅದೇನು ಯೋಚನೆ ಮಾಡ್ತಾಯಿದ್ದೀವಿ. ಇವತ್ತು ಇಲ್ಲೇ ಇದ್ದು ನಾಳೆ ರೆಂಟೆಡ್ ಬೈಕ್ ತೊಗೊಂಡು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇವತ್ತು ನೋಡೋಣ, ಅದಕ್ಕೆ ಏನಾದರೂ ಕಿಚನ್ ಇರೋದ್ರಿಂದ ಏನಾದ್ರು ಐಟಮ್ ತೊಗೊಂಬಂದು ಕುಕ್ ಮಾಡೋಣ ಅಂತ. ಒಳ್ಳೆ ಎಕ್ಸಸೈಸು. ಅಪ್ಪತ್ತಿ ಅವಾಗ ವೆಯ್ಟ್ ಚೆಕ್ ಮಾಡಿದ್ರೆ ಎಷ್ಟಿದ್ದು? 82. ನಾಳೆ ನೋಡುವ. ನೀನು 85, 85. ನೀನೆಷ್ಟಿದೆ ಹೇಳ್ತಾ ಇಲ್ಲ ನೋಡು. ನಾನು 73 ಇದ್ದೀನಿ ಎಕ್ಸಾಕ್ಟು. ನೋಡೋಣ ಹೋಗೋ ವರ್ಷದಲ್ಲಿ ಎಷ್ಟು ಕಮ್ಮಿ ಆಗ್ತೀನಿ ಅಂತ ಗೊತ್ತಿಲ್ಲ. 100 ಆಗಿರ್ತದೆ ನೋಡಿ. ವಿನಯ್ ನಿಂದೆಷ್ಟು ವೆಯ್ಟು? 63. ನೋಡ ನಂದು ಒಂದು 10 kg ಡಿಫ್ರೆನ್ಸ್ ಅಷ್ಟೇ. ಏನು ಓಪನ್ ಮಾಡಲಿ ಫಸ್ಟ್ ಅದೇಳು. ಎಷ್ಟು ಡೈಲಾಗು? ಎಷ್ಟು ಕೆ ಜಿ ನಿಂದು ಡೈಲಾಗ್ ಅಂತೆ? ಎಷ್ಟು ವೆಯ್ಟ್? ಡೈಲಾಗ್ ಓಡಿಸಿದ್ದು ಆಗ ಅಲ್ಲ, ಓಡಿಸಿಲ್ಲ. ಎಷ್ಟು ಕೆ ಜಿ? 73. ಯಾಕೆ ಇಲ್ಲೆಲ್ಲಾರು ಹೂವು ಆಯ್ತಾ ನೋಡು, ಹೂವು ಮುಡ್ಕೊಂಡಿದ್ದೀನಿ. ನೀನು ಯಾಕೆ ಮುಟ್ಕೋತೆ? ಹೆಂಗಸ್ರು ಮುಟ್ಕೋತಾರೆ ಬಾರೋ. ಮುಡ್ಕೋತಾರ ಕಡೋ. ಅವಮಾನ ಮಾಡ್ತಾ ಇದೆಯಾ ನಮ್ಮ ಜಾತಿಗೆ ನೀನು? ಅಲ್ಲ, ನಮ್ಮ ಜಾತಿಗೆ ಅಂತೀನಿ, ನಮ್ಮ ಹುಡುಗರಿಗೆ ಅತ್ತಿಗೆ ಅವಮಾನ ಮಾಡ್ತಾ ಇದೆಯಾ ನೀನು. ಪ್ರೀತಿಯಿಂದ ಪ್ರೀತಿಯಿಂದ ಮನೆಗೆ ಅವ್ರಿಗೆ ತಗೊಂಡೋಗಿ ಕೊಡ್ಬೇಕು ನೀನು ಹೂವನ. ಯಾವ ಹೂವು? ನಿನಗೆ ಯಾವ ಹೂವು ಬೇಕೋ ಅದು ಕೊಡೋಗು. ಬೆಳಕು ನೋಡಿ ಇಲ್ಲಿ ಬೆಳಕು ಕೇರಳದಲ್ಲಿ ಕಾಂತಾರ ಪೋಸ್ಟ್ರು ಅದು. ಅದಕ್ಕೆ ನೆನೆ ನೋಡ್ಕೊಂಬಂದಿದ್ದು. ಇಲ್ಲ ಅಂದಿದ್ರೆ ವೆಹಿಕಲ್ ವೆಹಿಕಲ್ ಇಲ್ಲದೆ ಬರಬಾರ್ದಪ್ಪ. ವೆಹಿಕಲ್ ಇದ್ದರೆ ಬೆಟರು. ಯಾಕಂದರೆ ನಾವು ನೋಡಿ ಇವಾಗ ಹೋಟೆಲಿಂದ ಏನೇ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದ್ರೆ ಒಂದು 1 ಕಿಲೋಮೀಟ್ರ್ ನಡ್ಕೊಂಬರ್ಬೇಕು. ಆಟೋ ಸಿಗುತ್ತೆ ಬಟ್ ರೇರು. ಇವಾಗ ಬಂದಿದ್ದೀವಿ, ನೋಡೋಣ, ಒಂದು ಆರ್ಡ್ರ್ ಮಾಡಿದ್ದೀವಿ. ನೋಡೋಣ. ಇಲ್ಲಿ ಕೇರಳದಲ್ಲಿ ನಾರ್ಮಲ್ ವಾಟರ್ ಸಿಗೋಲ್ಲ, ಇದೇ ಥರನೇ ಸಿಗೋದು. ವಾಟರ್ ನಾರ್ಮಲ್ ಸಿಗುತ್ತೆ ಅಂದರೆ ಜನರಲ್ ಸ್ಟೋರ್ಸಲ್ಲಿ ಇಲ್ಲ ಮೆಡಿಕಲಲ್ಲಿ. ಇಲ್ಲೆಲ್ಲ ಈ ಥರ ಮೆಡಿಸನ್ ವಾಟರ್. ನಮ್ಮ ವಿನಯ್ ಪೂರಿ ಆರ್ಡ್ರ್ ಮಾಡಿದ್ದಾನೆ. ಹೆಂಗಿದೆ ವಿನಯ್ ಪೂರಿ? ಚೆನ್ನಾಗಿದೆಯಾ? ಬಿರಿಯಾನಿ ಬಂದಿದ್ದು ಖುಷಿಲಿ ವೀಡಿಯೋ ಮಾಡೋದೇ ಮಾಡ್ತೋದೆ. ಆಗಲೇ ಅರ್ಧ ಬಾರಿಸ್ಬಿಟ್ಟಿದ್ದೀವಿ. ಹೆಂಗಿತ್ತು ಚಂದು ಬಿರಿಯಾನಿ? ಮಹೇಶ ಹೆಂಗಿದೆ? ಚೆನ್ನಾಗಿದೆ. ಒಂಥರ ಡಿಫರೆಂಟ್ ಆಗಲ್ಲ ಇದೆಲ್ಲ. ಇವಾಗ ಕೇರಳದ ಹೈಪರ್ ಮಾರ್ಕೆಟಲ್ಲಿದ್ದೀವಿ. ಫುಲ್ ಶಾಪಿಂಗಲ್ಲಿ ಬಂದಿದ್ದೀವಿ. ಆಲ್ಮೋಸ್ಟ್ ಅಂದರೆ ಕುಕ್ಕಿಂಗ್ ಮಾಡೋದಕ್ಕೆ ಏನೇನು ಶಾಪ್ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ. ಅಲ್ಲಿಂದ ಬರ್ತಾವೆ ನೋಡಿ ನಮ್ಮ ಹುಡುಗ, ಅಲ್ಲಿ ಬರ್ತಾವನೆ, ಅಲ್ಲೇ ನಿಂತ್ಕೊಬಿಟ್ಟು. ಸದ್ಯಕ್ಕೆ ಇದೆಲ್ಲ ತೊಗೊಂಡಿದ್ದೀವಿ. ಎಣ್ಣೆ ತಗೊಂಡು ಪೇ ಮಾಡೋದು ಯಾರು ಅಂತ ಪೇ ಮಾಡೋದು? ನೀನಾ? ಓಕೆ, ನೋಡ್ತೀನಿ. ವೀಡಿಯೋ ಕ್ಯಾಶ್ ಪೇ ಮಾಡುವಾಗ ವೀಡಿಯೋ ಆನಲ್ಲಿ ಇಟ್ಕೊಂಡಿರ್ತೀನಿ, ನೀವು ಅದನ್ನು ನೋಡಿ ಆನಂದಿಸಿ. ಬನ್ನಿ. ಆಯಿತು, ತೋರ್ಸಪ್ಪ ಚಂದು ಏನೇನು ನೋಡಿದೆ ಅಂತ. ಇಷ್ಟು ಶಾಪಿಂಗ್ ಇದೆ. ಇಷ್ಟಿದೆ ಅದಕ್ಕೆ. ವಿನಯ್, ವಾಂಟ್ ಟು ಟ್ರೈ ಎನಿ ಬಫೆಲೋ ಬಿರಿಯಾನಿ? ವೆರಿ ಗುಡ್ ಇಟ್ ಟು ಹೆಲ್ತ್. ವಿಲ್ ಗೆಟ್ ಸ್ಟ್ರಾಂಗ್ ಮಸಲ್ಸ್. ಬೇಡ, ನಾಟ್ ಇಂಟ್ರೆಸ್ಟ್. ನಿಮ್ಗೆ ಕೇಳಲ್ಲ, ನೀವು ಗುಂಡು. ಅಲ್ಲಿ ತೋರಿಸ್ಬೇಕಾ? ಏನ ನಾವು ಆಚೆ ಬಂದಾಯ್ತು, ನಮ್ಮನ್ನ ಯಾರು ಕಸ್ಟಮರ್ ಕೇರ್ಗೇನು ಪರ್ಸನಲ್. ಚೇಟ ಬಾ, ಚೇಟ ಹುಷಾರು. ಲೇ ಡೌನ್ ಐತೆ, ಉದ್ರಗಿದ್ರು ಹೋದೆ ಆಮೇಲೆ. ಚೇಚಾ ಅವ್ರು ಯಾರು ತೋರ್ಸೋ? ಚೇಚಾ ಯಾರು? ಅದೇ ಫಿಲಮೇ ಕಣೋದು. ನೋಡಿ ಇಲ್ಲಿ ಕಿಸ್ ಫಿಲಮ್ನ ಮಲಯಾಳಮಲ್ಲಿ ರಿಲೀಸ್ ಮಾಡೋ ಪೋಸ್ಟರ್ ಹಾಕೋರು ಇಲ್ಲಿ. ಅದೇ ಫಿಲಮ್ ಕಣ ಇದು. ಇವಾಗ ಒಂದು ಅಲ್ಟಿಮೇಟ್ ಕಾಮಿಡಿ ಆಯಿತು. ಏನು ಗೊತ್ತಾ, ಚಿಕನ್ ಹುಡುಕ್ತಾ ಇದ್ದೀವಿ. ಚಿಕನ್ ಅಂಗಡಿ ಇಲ್ಲೇ ಪಕ್ಕದಲ್ಲಿ ಇತ್ತು ಅಂತ ಹೇಳಿದ್ರು. ಪ್ರಾವಿಷನ್ ಸ್ಟೋರಲ್ಲಿ ತೊಗೊಂಡ್ವಿ ಕೆಲವು ಐಟಮ್. ಅವ್ರ ಪಕ್ಕದಲ್ಲೇ ಇದೆ ನೋಡಿ. ಆಯ್ತು ಅಂದ್ಬಿಟ್ಟು ನೋಡ್ರೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ವಾಪಸ್ ಹೋಗಿ ಕೇಳಿದ್ವಿ, ಸರ್ ಅವ್ರು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ವಿ. ಬೇರೆ ಎಲ್ಲರೂ ಶಾಪ್ ಇದೆಯಾ ಅಂತ. ನಮ್ಗೆ ಅವ್ರ ಭಾಷೆ ಬರೋಲ್ಲ, ಅವ್ರಿಗೆ ನಮ್ಮ ಭಾಷೆ ಬರೋಲ್ಲ. ನಾನು ಇಂಗ್ಲೀಷಲ್ಲಿ ಕೇಳ್ತಾ ಇದ್ದೀನಿ. ಬೇರೆ ಎಲ್ಲರೂ ಶಾಪ್ ಇದೆಯಾ ಅಂತ ಅಂದರೆ ಪಳ್ಳಿ ಅಂತ. ನಾವು ಇದ್ಯಾವ ಪಲ್ಲಿ ಆ ಕಡೆ ಎಲ್ಲ ನೋಡ್ತಾ ಇದ್ದೀವಿ. ಯಾವ ಪಲ್ಲಿ
ಅಂದ್ಬಿಟ್ಟು ಗೋಡೆ ಮೇಲೆ ಗೋಡೆ ಮೇಲೆ ಪಳ್ಳಿನ ಅಂತ ನೋಡ್ತಾ ಇದ್ದೆ. ಅವ್ರು ಅಂದ್ರೆ ಕ್ಲೋಸ್ ಪಳ್ಳಿ ಅಂದ್ರೆ ನಿಜವಾಗ್ಲೂ ಏನಂತ ಗೊತ್ತಿಲ್ಲ. ಆಮೇಲೆ ಅವರು ಕೈಯಲ್ಲೇ ಹೇಳಿದ್ರು 10 ನಿಮಿಷ ಬರ್ತಾರೆ. ಎಲ್ಲ ಬೇರೆ ಎಲ್ಲರೂ ಇದೆ ಅಂತಂದರೆ ಎಲ್ಲರೂ ಪಲ್ಲಿ ಹೋಗಿದ್ದಾರೆ ಅಂದರು. ಮೋಸ್ಟ್ಲಿ ಒಂದು ದೇವಸ್ಥಾನ ಇರಬೇಕು, ಇಲ್ಲ ಊಟ ಇರಬೇಕು, ಏನು ಅಂತ ಐಡಿಯಾ ಇಲ್ಲ. ನಿಮ್ಗೇನಾದ್ರು ಅದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಏನಿರ್ಬೋದು ಹಂಗಂದರೆ. ಕೋಳಿ ಕಾಯ್ತಾ ಇದೆ, ಆದರೆ ಕೋಳಿ ಕುಯ್ಯೋರು ಬಾಕ್ಲು ಹಾಕೊಂಡೆಲ್ಲ ಹೋಗ್ಬಿಟ್ಟವ್ರೆ. ನಮ್ಮ ಅಣ್ಣ ವೆಯ್ಟ್ ಮಾಡ್ತಾನೆ ಚಕ್ಕ ಬಾಕ್ಲ ಹಾಕೊಂಡು. ಇವಾಗ ಅಡುಗೆ ಸಾಮಾನೆಲ್ಲ ತಗೊಂಡ್ಬಂದಿದ್ದೀವಿ. ಏನೇನು ತಗೊಂಡ್ಬಂದು ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಎಲ್ಲರೂ ಗಿಫ್ಟ್ಸ್ ಅನ್ಬಾಕ್ಸಿಂಗು ಬೇರೆಲ್ಲ ಅನ್ಬಾಕ್ಸಿಂಗ್ ಮಾಡ್ತಾರೆ. ಇವತ್ತು ತರಕಾರಿ ಗ್ರಾಸರಿ ಏನೇನು ತಂದಿದ್ದೀವಿ ಅಂದ್ಬಿಟ್ಟು ಅನ್ಬಾಕ್ಸಿಂಗ್ ಮಾಡೋಣ ಬಾ. ಫಸ್ಟು ಇದು ಟೊಮೆಟೊ, ಇದು ಕರಿಬೇವು, ಕೊತ್ತಂಬರಿ, ಆಮೇಲೆ ಇದು ಪುದೀನ, ಅಷ್ಟು ಮೆಣಸಿನ್ಕಾಯಿ, ಕ್ಯಾರೆಟು, ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ನಮ್ಮ ಅಣ್ಣಗೆ ಟೂತ್ ಬ್ರಷ್, ಇದು ಆಯಿಲಪ್ಪ ಸನ್ಫ್ಲವರ್ ಆಯಿಲಿಗೆ ಈ ಥರ ಬರುತ್ತೆ. ಅದು ಬಿಟ್ಟರೆ ಇದರಲ್ಲಿ ಬಂದು ಅದರಲ್ಲಿ ತುಪ್ಪ ಹಾಕು, ಗರಂ ಮಸಾಲೆ ಮತ್ತು ಅರಿಶಿನ ಪುಡಿ, ಪೆಪ್ಪರು, ಇದು ಧನಿಯಾ ಪುಡಿ ಪೇಸ್ಟು, ಸುಮ್ಮನೆ ರೈಸ್ ಇದು ಮಾಡೋದು ಗೊತ್ತಾಗಿ ಒಂದು ಅಕ್ಕಿ ಬಿರಿಯಾನಿ ರೈಸ್, ಅದು ಇದು ಚಿಲ್ಲಿ ಪೌಡರು, ಉಪ್ಪು ಮೇನ್. ಮತ್ತು ಇದು ಮೇನ್ ಮಾಡ್ಬಿಟ್ಟಲ್ಲಪ್ಪ. ಇದು ಚಿಕನ್ನು ಏನಿದೆ ತಂದಿರೋದು. ಇಷ್ಟು ಐಟಮ್ ಇದೆ. ಓಪನ್ ಮಾಡಪ್ಪ ಅಣ್ಣ. ಇದು ಬಂದು ಫಸ್ಟು ಮೊಟ್ಟೆ ತಂದಿದ್ದೀವಿ. ಎಷ್ಟಿದೆಯಪ್ಪ? 30 ಪೀಸ್ ಇದೆ. 30 ಇದೆ. 2 ದಿನ 4 ಜನ ಇದ್ದೀವಿ. ಎಷ್ಟು ಖಾಲಿ ಆಗುತ್ತೋ ಅಷ್ಟು ಮಾಡೋದು. ಏನೇನು ಮಾಡ್ತೀನಿ ಏನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ, ಏನು ಡಿಶ್ ಮಾಡ್ತೀನಿ ಅಂತ. ಇವಾಗ ಇಲ್ಲಿ ನಾನು ವೈನಾಡಲ್ಲಿ ಬಂದಿರೋ ಮೊದಲನೇ ಎಪಿಸೋಡ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಹಿಂಗೆ ನೋಡ್ತಾ ಇರಿ. ಮತ್ತು ಆದಷ್ಟು ಒಳ್ಳೆ ವೀಡಿಯೋಸ್ಕೊಂಡು ನೀವು ನೋಡಬೇಕು. ಲೈಕು ಕಮೆಂಟು ಶೇರ್ ಮಾಡೋದು ಮರಿಬೇಡಿ. ಅವನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. Challenge.